ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ 2026 ಹಾಗೂ 2027ನೇ ಸಾಲಿನ ಆದರ್ಶ ವಿದ್ಯಾಲಯ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಹೇಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವುದು ಅಂತ ನೋಡೋಣ. ಅಂತಂದರೆ ಈ ಒಂದು ಪರೀಕ್ಷೆಯನ್ನು ಯಾರು ಬರಿಬೋದು, ಅರ್ಜಿಯನ್ನು ಹಾಕುವ ಪ್ರಾರಂಭಿಕ ದಿನಾಂಕ ಹಾಗೂ ಕೊನೆಯ ದಿನಾಂಕ ಯಾವುದು, ಅರ್ಜಿ ಹಾಕಲಿಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ, ಆಮೇಲೆ ನಿಮ್ಮ ಹತ್ತಿರದಲ್ಲಿ ಯಾವ ಆದರ್ಶ ವಿದ್ಯಾಲಯ ಶಾಲೆ ಇದೆ ಅದನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಸಹ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಓಕೆ, ಆಲ್ರೆಡಿ ನಾನು ಈ ಒಂದು ಶಾಲೆಗೆ ಸಂಬಂಧಿಸಿದಂತೆ ಅಧಿಸೂಚನೆಯ ಬಗ್ಗೆ ಅಂದರೆ ಇವಾಗ ಏನು ಹೇಳಿದೆ ನೋಡಿ, ನಾನು ಯಾರು ಈ ಒಂದು ಎಕ್ಸಾಮನ್ನು ಬರಿಬೋದು, ಅರ್ಜಿಯನ್ನು ಹಾಕಲಿಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು, ಯಾವುದಾದ್ರು ಸ್ಟಾರ್ಟಿಂಗ್ ಡೇಟ್, ಎಂಡಿಂಗ್ ಡೇಟ್, ಇದನ್ನೆಲ್ಲ ನಾನು ಪ್ರತಿಯೊಂದು ಡೀಟೇಲ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಈ ಹಿಂದಿನ ವಿಡಿಯೋದಲ್ಲಿ ಆ ವಿಡಿಯೋದ ಲಿಂಕನ್ನು ನಾನು ಈ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಮೊದಲಿಗೆ ಆ ವಿಡಿಯೋದನ್ನು ನೋಡಿದರೆ ನೀವು ತುಂಬ ಸೂಕ್ತ. ಓಕೆ, ಸದ್ಯಕ್ಕೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ಅಂತ ನೋಡೋದಾದರೆ, ಓಕೆ, ಮೊದಲಿಗೆ ಪ್ರಾರಂಭಿಕ ದಿನಾಂಕ ಏನಿದೆ ಅಂತಂದರೆ 23/1/2026 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ಆಮೇಲೆ ಕೊನೆಯ ದಿನಾಂಕ 25 ಫೆಬ್ರವರಿ 2026 ಇದೆ. ಈ ದಿನಾಂಕ ಮುಂದೂ ಹೋಗ್ಬೋದು ಅಥವಾ ಇದೇನೇ ಫೈನಲ್ ಡೇಟ್ ಆಗ್ಬೋದು. ಅವಾಗವಾಗ ನೀವು ವೆಬ್ಸೈಟನ್ನು ತೆಗೆದುಕೊಂಡು ನೋಡಬೇಕು. ಓಕೆ, ಪ್ರವೇಶ ಪರೀಕ್ಷೆ ಯಾವಾಗಿದೆ, ಎಕ್ಸಾಮ್ ಯಾವಾಗಿದೆ ಅಂತಂದರೆ 15 ಮಾರ್ಚ್ 2026 ಓಕೆ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಿಮಗೆ 1ನೇ ತಾರೀಕು ಮಾರ್ಚ್ರಂದು ಅವಕಾಶ ಕೊಡ್ತಾರೆ. ಇದನ್ನು ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ ಏಪ್ರಿಲ್ 10, 2026 ಬರುತ್ತೆ. ಓಕೆ, ಆಮೇಲೆ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿಗಳು ಯಾವ್ಯಾವು ಅಂತ ನೋಡೋದಾದರೆ, ಓಕೆ, ಮೊದಲನೇದಾಗಿ ಮಗುವಿನ ಫೋಟೋ ಬೇಕಾಗ್ತದೆ. ಅದರ ಸೈಜ್ ಎಷ್ಟು ಇರಬೇಕಪ್ಪ ಅಂತಂದರೆ ಮ್ಯಾಕ್ಸಿಮಮ್ 300 KB ಇರಬೇಕು. ಅಂದರೆ ಹೆಚ್ಚಂತಂದರೆ 300 KB ಇರಬೇಕು, ಇಲ್ಲ ಅದಕ್ಕಿಂತ ಕಡಿಮೆ ಇರಬೇಕು. ಆಮೇಲೆ ಪಾಲಕರ ಫೋನ್ ನಂಬರ್ ಬೇಕು. ಆಮೇಲೆ 5ನೇ ತರಗತಿ ಶಾಲಾ ಮುಖ್ಯೋಪಾಧ್ಯಾಯರ ಫೋನ್ ನಂಬರ್, ಅಂದರೆ ಈಗ ಸದ್ಯಕ್ಕೆ 5ನೇ ತರಗತಿ ಏನು ಶಾಲೆಯಲ್ಲಿ ಓದ್ತಾ ಇದೆ ಅದರ ಹೆಡ್ ಮಾಸ್ಟರ್ ಅಥವಾ HM ನಂಬರ್, ಮೊಬೈಲ್ ನಂಬರ್ ಬೇಕು. ಮಗುವಿನ STS ನಂಬರ್ ಬೇಕು. ಓಕೆ, ಈ STS ನಂಬರ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಈ ಒಂದು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ನೀವು ಕೇಳಿದ ತಿಳ್ಕೊಬೋದು. ಓಕೆ, STS ನಂಬರ್ ಬೇಕೇ ಬೇಕು, ಇಲ್ಲಾಂತಂದರೆ ಅರ್ಜಿ ಹಾಕ್ಲಿಕ್ಕಾಗಲ್ಲ. ಆಮೇಲೆ ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗ್ತದೆ. ಓಕೆ, ಆಮೇಲೆ SC ಅವರಿಗೆ ಹೊಸ ಮೀಸಲಾತಿ ಪ್ರಕಾರ ಇರಬೇಕು. ಓಕೆ, SC ಅವರಿಗೆ ಈಗ ಒಳ ಮೀಸಲಾತಿ ಅಂತೆಲ್ಲ ಆಗ್ತಿದೆಯಲ್ಲ, ಸೊ ರೀಸೆಂಟ್ ಆಗಿರುವಂತಹ ಒಂದು ಜಾತಿ ಪ್ರಮಾಣ ಪತ್ರ ಬೇಕಾಗ್ತದೆ. ಓಕೆ, ಆಮೇಲೆ ಮಗುವಿನ ಆಧಾರ್ ಕಾರ್ಡ್ ಬೇಕು. ಆಮೇಲೆ ವಿದ್ಯಾರ್ಥಿಯು 5ನೇ ತರಗತಿಯನ್ನು ಓದುತ್ತಿರುವ ಶಾಲೆಯ ತಾಲೂಕು ಮತ್ತು ಆದರ್ಶ ಶಾಲೆಯ ತಾಲೂಕು ವಿಭಿನ್ನವಾಗಿದ್ದರೆ ವಾಸಸ್ಥಳ ಡೊಮೆಸಿಲ್ ಪ್ರಮಾಣ ಪತ್ರ ಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ವಿದ್ಯಾರ್ಥಿಯ ಮೂಲ ತಾಲೂಕು ಅಂದರೆ ಮೂಲ ವಾಸಸ್ಥಳ ಫಾರ್ ಎಕ್ಸಾಂಪಲ್ ಸವದತ್ತಿ ಆಗಿದ್ದು, ಆ ವಿದ್ಯಾರ್ಥಿ ರಾಮದುರ್ಗ ತಾಲೂಕಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರೆ ಇಲ್ಲಿ ಅವರ ತಾಲೂಕು ಮೂಲ ತಾಲೂಕು ಹಾಗೂ ವಿದ್ಯಾಭ್ಯಾಸ ಮಾಡುತ್ತಿರುವಂಥ ತಾಲೂಕು ಚೇಂಜ್ ಆಯ್ತಲ್ವಾ, ಅಂತಹ ಈಗ ರಾಮದುರ್ಗ ತಾಲೂಕಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂಥ ವಿದ್ಯಾರ್ಥಿ ಈಗ ಸದ್ಯಕ್ಕೆ ಸವದತ್ತಿ ತಾಲೂಕಿನಲ್ಲಿ ಇರುವಂತಹ ಆದರ್ಶ ವಿದ್ಯಾಲಯ ಶಾಲೆಗೆ ಪ್ರವೇಶನ ಬಯಸಿದ್ದಲ್ಲಿ ಅಂಥವರು ಏನು ಮಾಡಬೇಕು, ಡೊಮೆಸಿಲ್ ಸರ್ಟಿಫಿಕೇಟ್ ಬೇಕು, ಅಂದರೆ ವಾಸಸ್ಥಳ ಪ್ರಮಾಣ ಪತ್ರ ಬೇಕು. ಅಂದರೆ ನಾವು ಸಹ ಮೂಲತಃ ಸವದತ್ತಿ ತಾಲೂಕಿನವರೇ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ ಬೇಕಲ್ವಾ, ಪ್ರೂಫ್ ಬೇಕಲ್ವಾ, ಹಾಗಾಗಿ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗುತ್ತೆ. ಓಕೆ, ಇದಿಷ್ಟು ಅರ್ಜಿ ಸಲ್ಲಿಸಲು ಬೇಕಾದಂತಹ ದಾಖಲಾತಿಗಳು. ಓಕೆ, ಸೊ ಈಗ ಸ್ಟಾರ್ಟ್ ಮಾಡೋಣ ಅರ್ಜಿಯನ್ನು ಹೇಗೆ ಹಾಕಬೇಕು ಅಂತ. ಆಮೇಲೆ ಈಗಾಗಲೇ ಈ ಒಂದು ಇನ್ನೊಂದು ವಿಷಯ ಏನಂತಂದರೆ, ಈಗಾಗಲೇ ಮೊರಾರ್ಜಿ ವಸತಿ ಶಾಲೆಗಳಿದಾವೆ ನೋಡಿ, ಅದಕ್ಕೂ ಸಹ ಅರ್ಜಿಯನ್ನು ಕರೆದಿದ್ದಾರೆ. ಅದನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಇನ್ನೂ ಟೈಮ್ ಇದೆ. ಅದನ್ನು ಹೇಗೆ ಹಾಕಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಮತ್ತು ಈ ವಿಡಿಯೋಗಳಲ್ಲಿ ಸಹ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಲ್ಪಸಂಖ್ಯಾತರ ವಸತಿ ಶಾಲೆ ಅಂಥೇಳಿ ಈ ಎರಡೂ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಓಕೆ, ಈ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹ ಕೊಟ್ಟಿರ್ತೇನೆ. ಆಮೇಲೆ ಈ ಒಂದು ಆದರ್ಶ ವಿದ್ಯಾಲಯ ಎಕ್ಸಾಮ್ ಆಗಿರ್ಬೋದು, ಮೊರಾರ್ಜಿ ವಿದ್ಯಾಲಯ ಎಕ್ಸಾಮ್ ಆಗಿರ್ಬೋದು, ಇವುಗಳಿಗೆ ನೀವು ತಯಾರಿ ನಡೆಸಬೇಕಿದ್ರೆ ಅವುಗಳ ಕ್ಲಾಸಸ್ ವಿಡಿಯೋಗಳನ್ನು ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನೀವು ಅದನ್ನು ಹೇಗೆ ನೋಡೋದು ಅಂತ ನೀವು ತಿಳ್ಕೊಬೇಕಂತಂದರೆ ಸದ್ಯಕ್ಕೆ ಮೊದಲಿಗೆ ಯೂಟ್ಯೂಬ್ ಓಪನ್ ಮಾಡಿ, ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಜಸ್ಟ್ BOLD ಬೋಲ್ಡ್ ಲರ್ನರ್ಸ್ ಅಂತ ಟೈಪ್ ಮಾಡಿ. ಇಲ್ಲಿ ನಿಮಗೆ ಮೊದಲಿಗೆ ಸಿಗುತ್ತೆ ನೋಡಿ, ಬೋಲ್ಡ್ ಲರ್ನರ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ನ ಐಕಾನ್ ಬರುತ್ತೆ. ಓಕೆ, ಸಿಂಬಾಲ್, ಇದ್ರ ಮೇಲೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಈ ರೀತಿ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮಗೆ ಇಲ್ಲಿ ಪ್ಲೇಲಿಸ್ಟ್ ಅಂತ ಸಿಗುತ್ತೆ. ಓಕೆ, ಈ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹಲವಾರು ಪ್ಲೇಲಿಸ್ಟ್ಗಳು ಬರುತ್ತೆ. ಸ್ವಲ್ಪ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಇದೆ ನೋಡಿ ಏನಂತಂದರೆ ನವೋದಯ ವಿದ್ಯಾಲಯ, ಆದರ್ಶ ವಿದ್ಯಾಲಯ, ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ತಯಾರಿ ಅಂತ ಇದೆ. ಸುಮಾರು 76 ವಿಡಿಯೋಗಳು ಇಲ್ಲದವೆ. ಆಮೇಲೆ ಇಲ್ಲಿ 16 ವಿಡಿಯೋ ಇದ್ದಾವೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಮೊರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ತಯಾರಿಗಾಗಿ ಈ ಒಂದು ವಿಡಿಯೋಗಳ ಇಲ್ಲಿ ಸಿಗುತ್ತೆ. ಇವನ್ನೆಲ್ಲ ವಿಡಿಯೋಗಳನ್ನ ನೀವು ನೋಡ್ಬೋದು. ಗ್ಯಾರಂಟಿ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗಾದರೆ ವಿಡಿಯೋನ ಅಂದರೆ ಅರ್ಜಿಯನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಅರ್ಜಿಯನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ನಿಮಗೆ ತಯಾರಿಯನ್ನು ನಡೆಸಲಿಕ್ಕೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ವಾಟ್ಸಪ್ ನಂಬರನ್ನು ನೀವು ಸಂಪರ್ಕ ಮಾಡ್ಬೋದು. ಇದರಲ್ಲಿ ನಿಮಗೆ ನಾವು 2011ರಿಂದ 2025ರವರೆಗಿನ ಅಂದರೆ ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಹಿಂದಿನ ವರ್ಷದ ಪತ್ರಿಕೆಗಳು ಅಂದರೆ 2011ನೇ ಇಸ್ವಿಯಿಂದ 2025ನೇ ಇಸ್ವಿವರೆಗೂ ಟೋಟಲ್ 15 ವರ್ಷದ ಪ್ರಶ್ನೆ ಪತ್ರಿಕೆಗಳಾಗ್ತವೆ. ಅದು ಹೇಗೆ ವಿತ್ ಕೀ ಆನ್ಸರ್ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನಮಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿದ್ದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ PDF ಅನ್ನು ನಿಮ್ಗೆ ಸೆಂಡ್ ಮಾಡ್ತೀವಿ. ನೀವು ಅವುಗಳನ್ನ ಜೆರಾಕ್ಸ್ ಮಾಡಿ ಆದರೂ ಓದ್ಕೊಳ್ಬೋದು ಅಥವಾ ಹಾಗೆ ಮೊಬೈಲ್ನಲ್ಲಿ ನೋಡಿ ಓದ್ಕೊಳ್ಬೋದು. ಓಕೆ, ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತ ಆಗಿರುವುದಿಲ್ಲ. ನಾವು ನಿಗದಿಪಡಿಸಿರುವಂತಹ ಒಂದು ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿದ್ದಲ್ಲಿ ಇವು ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ಸೆಂಡ್ ಮಾಡ್ತೀವಿ. ಆಮೇಲೆ ಆವಾಗಲೇ ಹೇಳ್ದಂಗೆ ಆದರ್ಶ ವಿದ್ಯಾಲಯ ಆಯ್ತು. ಈಗ ಮೊರಾರ್ಜಿ ವಿದ್ಯಾಲಯ ಪ್ರವೇಶ ಪರೀಕ್ಷೆಯೂ ಸಹ ಇದೆ. ಆ ಮೊರಾರ್ಜಿ ವಿದ್ಯಾಲಯದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ಇದೇ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತೆ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ಆ ಪ್ರಶ್ನೆ ಪತ್ರಿಕೆಗಳು ಸಹ ನಮ್ಮಲ್ಲಿ ಈಗ ಲಭ್ಯ ಇವೆ. ಅವುಗಳನ್ನು ಸಹ ನಿಮಗೆ ಸೆಂಡ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಏನಂತ ಸರ್ಚ್ ಮಾಡಿ ಅಂತಂದರೆ ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡಿ. ಓಕೆ, ಸೊ ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಮೊದಲನೇ ಲಿಂಕ್ ಬರುತ್ತೆ ನಿಮಗೆ ಏನಂತಂದರೆ vidyavahini.karnataka.gov.in ಅಂತ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ನೀವು ಮೊದಲನೇದಾಗಿ ಮೊಬೈಲ್ನಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕ್ತಿದ್ರೆ ಇಲ್ಲಿ ಮೇಲ್ಗಡೆ 3 ಡಾಟ್ ಇರುವಂಥ ಐಕಾನ್ ಇದೆ ನೋಡಿ ಬಲಗಡೆ ಮೇಲ್ಗಡೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಒಂದು ನಿಮಿಷ. ಅದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂತ ಸಿಗುತ್ತೆ. ಇದನ್ನು ನೀವು ಟಿಕ್ ಮಾಡ್ಕೊಳ್ಳಿ. ಓಕೆ, ಟಿಕ್ ಮಾಡಿ ಆಮೇಲೆ ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಏನು ಸಿಗುತ್ತೆ ಅಂತಂದರೆ ಆದರ್ಶ ವಿದ್ಯಾಲಯ ಅಂತ ಸಿಗುತ್ತೆ. ಸೊ ಇಲ್ಲಿ ನೀವು ಆದರ್ಶ ವಿದ್ಯಾಲಯ ಅಂತ ಏನು ಅಕ್ಷರಗಳು ಕಾಣ್ತಿದ್ದಾವೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಆವಾಗಲೇ ಹೇಳ್ದಂಗೆ ನಿಮ್ಮ ಹತ್ತಿರದ ಆದರ್ಶ ವಿದ್ಯಾಲಯಗಳು ಶಾಲೆಗಳು ಎಲ್ಲಿದ್ದಾವೆ ಅಂತ ತಿಳ್ಕೊಳ್ಬೇಕಂತಂದರೆ ಈ ಒಂದು ಲಿಂಕನ್ನು ಸಹ ನೀವು ಓಪನ್ ಮಾಡ್ಬೋದು. ಈ ಲಿಂಕನ್ನು ಓಪನ್ ಮಾಡಿದರೆ ನಿಮಗೆ ಆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರು, ಆ ಶಾಲೆಯ ವಿಳಾಸ ಎಲ್ಲ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈ ರೀತಿ ಕ್ಲಿಕ್ ಮಾಡಿದ್ರೆ ಓಕೆ ಸ್ವಲ್ಪ ಇದು ಲೋಡಿಂಗ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ ನಿಮ್ಮ ಎಲ್ಲ ಶಾಲೆಗಳ ವಿಳಾಸ, HM ನಂಬರು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇಲ್ಲಿ ಜಿಲ್ಲೆ, ನಿಮ್ಮ ತಾಲೂಕು, ಬ್ಲಾಕ್ ಅಂತಂದರೆ ಸ್ಕೂಲ್ ಕೋಡ್ ಇದೆ, ಸ್ಕೂಲ್ ನೇಮ್ಗಳು ಕೊಟ್ಟಿದ್ದಾರೆ, ಪೋಸ್ಟಲ್ ಅಡ್ರೆಸ್. ಓಕೆ, ಅವುಗಳ ಅಂಚೆ ವಿಳಾಸ ಕೊಟ್ಟಿದ್ದಾರೆ, HM ನೇಮ್, ಹೆಡ್ ಮಾಸ್ಟರ್ ನೇಮ್ ಇದೆ, ಅವರ ಮೊಬೈಲ್ ನಂಬರ್ ಇದೆ, ಇಮೇಲ್ ID ಇದೆ. ನಿಮಗೆ ಡೌಟ್ ಇದ್ದಲ್ಲಿ ಈ ನಿಮ್ಮ ಸಮೀಪ ಇರುವಂತಹ ಆದರ್ಶ ವಿದ್ಯಾಲಯ ಶಾಲೆಯ ಹೆಡ್ ಮಾಸ್ಟರನ್ನು ನೀವು ಈ ಮೊಬೈಲ್ ನಂಬರ್ನ ಉಪಯೋಗ ಮಾಡಿಕೊಂಡು ಏನು ಮಾಡ್ಬೋದು, ಸಂಪರ್ಕ ಮಾಡ್ಬೋದು. ಓಕೆ, ಸೊ ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಜಸ್ಟ್ ನಿಮಗೆ 10 ಶಾಲೆಗಳು ಕಾಣ್ತಿದ್ದಾವೆ. ಮುಂದಿನ ಶಾಲೆಗಳು ಕಾಣಬೇಕಂತಂದರೆ ಈ 2 ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ, 3 ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದೆಲ್ಲ ಬೇಡಪ್ಪ ಅಂತಂದರೆ ಇಲ್ಲಿ ಡಿವಿಷನ್ ಅಂತ ಇದೆ, ಈ ಡಿವಿಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಬೆಳಗಾವಿ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಆಮೇಲೆ ಡಿಸ್ಟಿಕ್ ಅಂದರೆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ಬೆಳಗಾವಿ. ಆಮೇಲೆ ಬ್ಲಾಕ್ ಅಂತ ಇದೆ, ರಾಮದುರ್ಗ ಸೆಲೆಕ್ಟ್ ಮಾಡ್ತೀನಿ. ಸೊ ರಾಮದುರ್ಗ ತಾಲೂಕಿನಲ್ಲಿರುವಂತಹ ಶಾಲೆ ಇಲ್ಲಿ ಬಂತು ನಿಮಗೆ, ಅದರ ಹೆಡ್ ಮಾಸ್ಟರ್ ಮೊಬೈಲ್ ನಂಬರ್ ಇದೆ. ಓಕೆ, ಶಾಲೆಯ ವಿಳಾಸ ಇದೆ. ಇದನ್ನೆಲ್ಲ ನೀವು ನಿಮಗೆ ಏನಾದರೂ ಡೌಟ್ ಇದ್ದರೆ ಆ ಒಂದು ಮುಖ್ಯೋಪಾಧ್ಯಾಯರನ್ನು ತಿಳ್ಕೊಳ್ಬೋದು, ಸಂಪರ್ಕ ಮಾಡ್ಬೋದು. ಈಗ ಸದ್ಯಕ್ಕೆ ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಅಂತ ನೋಡೋದಾದರೆ ಇಲ್ಲಿ ಏನಂತ ಇದೆ ಅಂತಂದರೆ 2026-27ನೇ ಸಾಲಿನ 6ನೇ ತರಗತಿ ಪ್ರವೇಶ ಅಂತ ಇದೆ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಏನಂತ ಇದೆ ಅಂತಂದರೆ ಅರ್ಜಿ
ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಅಂತ ಇದೆ ನೋಡಿ, ಎರಡನೇ ಲಿಂಕ್, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನಿದೆ ಅಂತಂದರೆ ಸೂಚನೆಗಳು ಮತ್ತು ಮಾರ್ಗಸೂಚಿಗಳು ಅಂತ ಇದೆ. ಸೊ ಇಲ್ಲಿ ಓಪನ್ ಅಂತ ಇದೆ ನೋಡಿ, ಇದನ್ನು ಓಪನ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಮಾರ್ಗಸೂಚಿಗಳು ಏನೇನಿದೆ ಅದೆಲ್ಲ ನಿಮಗೆ PDF ಡೌನ್ಲೋಡ್ ಆಗುತ್ತೆ ಈ ರೀತಿ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಸಾಮಾನ್ಯ ಸೂಚನೆಗಳ ಇದರಲ್ಲಿ PDF ಏನಿದೆ ಅಂತಂದರೆ, ಈ ಅರ್ಜಿ ಕರ್ನಾಟಕ ರಾಜ್ಯದ ಅಧಿಸೂಚಿತ ಶೈಕ್ಷಣಿಕ ಹಿಂದುಳಿದ ಬ್ಲಾಕ್ಗಳ ನಿವಾಸಿಗಳಾಗಿರುವ ಮತ್ತು ಪ್ರಸ್ತುತ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ. ಅಂದರೆ ಈ ಅರ್ಜಿಯನ್ನು ಯಾರು ಸಲ್ಲಿಸ್ಬೋದಪ್ಪ ಅಂತಂದರೆ, ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಆ ವಿದ್ಯಾರ್ಥಿಗಳು 5ನೇ ತರಗತಿಯಲ್ಲಿ ಓದ್ತಿರಬೇಕು. ನೆಕ್ಸ್ಟ್ ಅವರು ಮುಂದಿನ ವರ್ಷದಲ್ಲಿ ಅಂದರೆ ಈ ಬರುವಂತಹ ಜೂನ್ನಲ್ಲಿ 6ನೇ ತರಗತಿ ಅಡ್ಮಿಷನ್ ಮಾಡಬೇಕು. ಅಂದರೆ ಆದರ್ಶ ವಿದ್ಯಾಲಯ ಶಾಲೆಗಳು 6ನೇ ತರಗತಿಯಿಂದ ಸ್ಟಾರ್ಟ್ ಆಗ್ತವೆ. ಅಂದರೆ ಈಗ ಅವರು ವಿದ್ಯಾರ್ಥಿಗಳವರು 5ನೇ ತರಗತಿ ಇರಬೇಕು, ಅಂಥವರು ಅವರು ಏನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಆನಂತರ ಮತ್ತೇನು ಹೇಳಿದ್ದಾರೆ ಅಂತಂದರೆ, ಕರ್ನಾಟಕದ ಶೈಕ್ಷಣಿಕವಾಗಿ ಹಿಂದುಳಿದ ಬ್ಲಾಕ್ಗಳ ನಿವಾಸಿಗಳಿದ್ದು ಪ್ರಸ್ತುತ ಇತರ ಬ್ಲಾಕ್ಗಳು ಅಥವಾ ಇತರ ರಾಜ್ಯಗಳಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯಿಂದ ನೀಡಲಾದ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಈಗ 5ನೇ ತರಗತಿ ಓದ್ತಿದ್ರೆ ಅಂಥವರು ಸಹ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಅಂದರೆ ಅಪ್ಲಿಕೇಶನ್ ಹಾಕಬೇಕಿದ್ರೆ ಅವರು ಮೂಲತಃ ನಾವು ಕರ್ನಾಟಕ ರಾಜ್ಯದವರೇ ಅಂತ ಒಂದು ವಾಸಸ್ಥಳ ಪ್ರಮಾಣ ಪತ್ರವನ್ನು ನೀಡಬೇಕು. ಅಂಥ ಪ್ರಮಾಣ ಪತ್ರವನ್ನು ನೀಡಿದ್ದಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಆಮೇಲೆ ಏನಿದೆ ಹೇಳಿದೆ ಅಂತಂದರೆ, ವಿದ್ಯಾರ್ಥಿ 5ನೇ ತರಗತಿಯನ್ನು ಓದುತ್ತಿರುವ ಶಾಲೆಯ ತಾಲೂಕು ಮತ್ತು ಆದರ್ಶ ಶಾಲೆಯ ತಾಲೂಕು ವಿಭಿನ್ನವಾಗಿದ್ದಲ್ಲಿ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ 5ನೇ ತರಗತಿಯನ್ನು ಒಂದು ಧಾರವಾಡ ತಾಲೂಕಿನಲ್ಲಿ ವಿದ್ಯಾರ್ಥಿ ಓದ್ತಿದ್ದಾನೆ, ಆದರೆ ಅವ್ರದ್ದು ಆ್ಯಕ್ಚುವಲ್ ಮೂಲ ವಾಸಸ್ಥಳ ಒಂದು ರಾಮದುರ್ಗ ತಾಲೂಕಾಗಿದೆ ಅಂತ ತಿಳ್ಕೊಳ್ರಿ. ಈಗ ಅವರು ರಾಮದುರ್ಗ ತಾಲೂಕಿನಲ್ಲಿರುವಂತಹ ಶಾಲೆಗೆ ಅಡ್ಮಿಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಿದ್ದಾಗ ನಾವು ಸಹ ಮೂಲತಃ ರಾಮದುರ್ಗ ತಾಲೂಕಿನವರೇ ಅಂಥೇಳಿ ಅಲ್ಲಿರುವಂಥ ವಾಸಸ್ಥಳ ಪ್ರಮಾಣ ಪತ್ರವನ್ನು ನೀಡಿದ್ದಲ್ಲಿ ಅವರು ರಾಮದುರ್ಗ ತಾಲೂಕಿನಲ್ಲಿರುವಂತಹ ಆದರ್ಶ ವಿದ್ಯಾಲಯ ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಆಲ್ರೆಡಿ ನಾನು ಈ ಆದರ್ಶ ವಿದ್ಯಾಲಯ ಶಾಲೆಯ ಅಧಿಸೂಚನೆಯನ್ನು ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೇನೆ, ಆ ವಿಡಿಯೋದಲ್ಲಿ ಇನ್ನೊಮ್ಮೆ ನೀವು ನೋಡ್ಕೊಳ್ಬೋದು. ಓಕೆ, ಆ ನಂತರ ಏನು ಬೇಕಪ್ಪ ಅಂತಂದರೆ, ಈ ನಿಮ್ಮ ಪಾಲಕರ ಮೊಬೈಲ್ ನಂಬರ್ ಬೇಕು. ಆಮೇಲೆ ಶಾಲೆಯಿಂದ SATS ಮೊಬೈಲ್ನ SATS ಅಂದರೆ ವಿದ್ಯಾರ್ಥಿ SATS ನಂಬರ್ ಬೇಕು. ಓಕೆ, SATS ಒಂದು ವೇಳೆ ನಿಮ್ಮ ಹತ್ರ ನಂಬರ್ ಇಲ್ಲ ಅಂತಂದರೆ ಪಡೆದ ನಂತರವೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಯಾವುದೇ ದಾಖಲಾತಿಯನ್ನು ನೀವು ಅಪ್ಲೋಡ್ ಮಾಡ್ತಿದ್ರೆ ಆನ್ಲೈನಲ್ಲಿ ಅದರ ಸೈಜ್ 300 KB ಅಷ್ಟೇ ಇರಬೇಕು, ಅದಕ್ಕಿಂತ ಕಮ್ಮಿ ಇರಬೇಕು, ಅಥವಾ 300 KB ಇರಬೇಕು, ಅದಕ್ಕಿಂತ ಮೇಲುಗಡೆ ಇರಬಾರ್ದು. ಅದರ ಯಾವ ಫಾರ್ಮಲ್ಲಿ ಇರಬೇಕಂದ್ರೆ JPG ಮತ್ತು JPEG ಫಾರ್ಮೆಟ್ನಲ್ಲಿ ಇರಬೇಕು. ಮೇಯ್ನಾಗಿ ಏನೇನು ಬೇಕಪ್ಪ ಅಂತಂದರೆ, ವಿದ್ಯಾರ್ಥಿಯ ಭಾವಚಿತ್ರ ಅಂದರೆ ಒಂದು ಪಾಸ್ಪೋರ್ಟ್ ಅಳತೆಯ ಫೋಟೋ ಬೇಕು ವಿದ್ಯಾರ್ಥಿದು. ಆಮೇಲೆ ವಿಶೇಷ ಅಗತ್ಯ ಇರುವ ಮಗುವಿಗೆ ಅಂದರೆ ಫಾರ್ ಎಕ್ಸಾಂಪಲ್ ಮಗು ಏನಾದರೂ ವಿಶೇಷ ಚೇತನ ಆಗಿದ್ದರೆ, ಅಂಗವಿಕಲ ಆಗಿದ್ದರೆ, ಹ್ಯಾಂಡಿಕ್ಯಾಪ್ ಆಗಿದ್ದರೆ ಆ ಒಂದು ಪ್ರಮಾಣ ಪತ್ರ ಸಹ ಬೇಕಾಗುತ್ತೆ. ಅದು 300 KB ಸೈಜಿನಲ್ಲಿ ಇರಬೇಕು. ಓಕೆ, ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಸದ್ಯಕ್ಕೆ ಆ ಒಂದು ಪ್ರಮಾಣ ಪತ್ರದ RD ಸಂಖ್ಯೆ ಏನಿರುತ್ತೆ ಆ RD ಸಂಖ್ಯೆಯನ್ನು ನಮೂದಿಸಬೇಕಾಗತ್ತೆ. ಆಮೇಲೆ ಅಧ್ಯಯನ ಪ್ರಮಾಣ ಪತ್ರ ಇದು ಯಾರಿಗೆಪ್ಪ ಅಂತಂದರೆ ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಮಕ್ಕಳು 5ನೇ ತರಗತಿಯನ್ನು ಓದ್ತಿದ್ದಲ್ಲಿ ಅಂಥವರಿಗೆ ಈ ಒಂದು ಅಧ್ಯಯನ ಪ್ರಮಾಣ ಪತ್ರ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದನ್ನೂ ಸಹ ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ ಏನಂತ ಕೇಳಿದ್ದಾರೆ ಅಂತಂದರೆ, ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸಕ್ಷಮ ಪ್ರಾಧಿಕಾರದಿಂದ ವಾಸಸ್ಥಳ ಪ್ರಮಾಣ ಪತ್ರ, ಅವಾಗಲೇ ಹೇಳ್ದಂಗೆ ಬೇರೆ ರಾಜ್ಯದವರು ಅಥವಾ ಬೇರೆ ತಾಲೂಕಿನವರು ವಿದ್ಯಾರ್ಥಿಗಳು ಇದ್ದಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದರೆ ಡೊಮೆಸಿಲ್ ಸರ್ಟಿಫಿಕೇಟ್ ಅಥವಾ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗುತ್ತೆ. ಓಕೆ, ಇಲ್ಲಿ ಏನಿದ್ದಾರೆ, ಅಸ್ಪಷ್ಟ ದಾಖಲೆಗಳೊಂದಿಗೆ ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಅಂದರೆ ಏನು ಮಾಡ್ತಾರೆ, ಅದನ್ನ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಅಪೂರ್ಣವಾಗಿ ತುಂಬಿದ್ದನ್ನು ಸಹ ಅರ್ಜಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಆಮೇಲೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆಮೇಲೆ ಇದನ್ನು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು, ಏನು ಪೋಸ್ಟ್ ಮುಖಾಂತರ ಸಲ್ಲಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ಅವುಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಈ ಒಂದು ನಿಯಮಿತವಾಗಿ ಅಂತಂದರೆ ನಿಮ್ಮ ಪಾಲಕರ ಮೊಬೈಲ್ ನಂಬರನ್ನೇ ಕೊಡಬೇಕು. ಓಕೆ, ಸೊ
ಆಮೇಲೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಗಾಗ ವೆಬ್ಸೈಟನ್ನು ತೆಗೆದುಕೊಂಡು ನೋಡ್ತಾ ಇರಬೇಕು. ಓಕೆ, ನಮಗೆ SMS ಬಂದಿಲ್ಲ ಅಂತ ದೂರುಗಳನ್ನ ಅವು ನಿಮಗೆ ಆಮೇಲೆ ನೀವು ಹೇಳಿದ್ರೆ ಅದನ್ನು ಸಹ ಅವರು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಓಕೆ, ಸೊ ಸದ್ಯಕ್ಕೆ ಈಗ ಇದೆಷ್ಟು ಒಂದು ಮಾಹಿತಿ ಆಯಿತು. ಈಗ ಅರ್ಜಿಯನ್ನು ಹೇಗೆ ಸಲ್ಲಿಸುವುದು ಅಂತ ನೋಡೋದಾದರೆ ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಇನ್ನೊಂದು ಬ್ಯಾಕ್ ಬರ್ತೇನೆ ನಾನು. ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡ್ಕೊಳ್ಳಿ. ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡಿದ ಮೇಲೆ ಈ ರೀತಿಯ ವೆಬ್ಸೈಟ್ ಬರುತ್ತೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಈ ಒಂದು ಆದರ್ಶ ವಿದ್ಯಾಲಯ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ತುಂಬ ಲೆಂತ್ ಆಗ್ತಿದೆ, ಆದರೂ ಸಹ ತುಂಬ ಡೀಟೇಲಾಗಿ ಹೇಳ್ತಿದ್ದೀನಿ, ನೀವು ಸ್ಕಿಪ್ ಮಾಡಿದೆ ನೋಡಿ. ಆಮೇಲೆ 2026-27 ಸಾಲಿನ 2026-27 ಸಾಲಿನ 6ನೇ ತರಗತಿಗೆ ಪ್ರವೇಶ ಅಂತ ಇದೆ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಏನು ಇನ್ಸ್ಟ್ರಕ್ಷನ್ಸ್ ಸೂಚನೆಗಳನ್ನ ಆಲ್ರೆಡಿ ನಿಮಗೆ ಓದಿ ಹೇಳಿದ್ದೇನೆ ನಾನು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಏನಿದೆ ಅಂತಂದರೆ ಇಲ್ಲಿ ಕಾಣ್ತಿರುವ ಚೆಕ್ ಬಾಕ್ಸ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಟಿಕ್ ಮಾಡಿದೆ, ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ದೇನೆ ನಾನು. ಓಕೆ, ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಓಕೆ, ಪೇಜ್ ಓಪನ್ ಆದಮೇಲೆ ಇನ್ನೇನು ಹೇಳಿದಾರೆಪ್ಪ ಅಂತಂದರೆ ಅಭ್ಯರ್ಥಿಯು 5ನೇ ತರಗತಿಯನ್ನು ಅಧ್ಯಯನ ಮಾಡಿದ ರಾಜ್ಯ. ಈಗ ಸದ್ಯಕ್ಕೆ 5ನೇ ತರಗತಿಯನ್ನು ಯಾವ ರಾಜ್ಯದಲ್ಲಿ ಮಾಡ್ತಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕ ರಾಜ್ಯದಲ್ಲಿದ್ದರೆ ಕರ್ನಾಟಕ ಅಂತಲೇ ಇರಲಿ, ಕರ್ನಾಟಕ ಇಲ್ಲ ಅಂತಂದರೆ ಹೊರ ರಾಜ್ಯದವರಾಗಿದ್ದರೆ ಹೊರ ರಾಜ್ಯ ಅಂತ ಇರಲಿ. ಆಮೇಲೆ ರಾಜ್ಯದವರು ಆಗಿದ್ದರೆ ಇಲ್ಲಿ SATS ನಂಬರನ್ನು ಎಂಟರ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಇಲ್ಲಿ ಕಾಣ್ತಿರುವಂಥ ಭದ್ರತಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆದರೆ ಹೊರ ರಾಜ್ಯದವರಾಗಿದ್ದರೆ ನೀವು ಒಂದು ಏನು ಡೊಮೆಸಿಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಆಮೇಲೆ ಅಧ್ಯಯನ ಪ್ರಮಾಣ ಪತ್ರ ಬೇಕಾಗುತ್ತೆ. ಓಕೆ, ಒಂದು ವೇಳೆ ನೀವು ಕರ್ನಾಟಕ ರಾಜ್ಯದವರೇ ಆಗಿದ್ದರೆ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ವಿದ್ಯಾರ್ಥಿಯ ಗುರುತಿನ ಸಂಖ್ಯೆ ಅಂದರೆ SATS ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕಾಣ್ತಿರುವಂತಹ ಏನು ಭದ್ರತಾ ನಂಬರ್ ಇದೆ 04282, ಇದು ನನಗೆ ಹೀಗಿದೆ, ನಿಮಗೆ ಬೇರೆದು ಬಂದಿರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಸಹ ಒಂದು ನಮ್ಮ ವಿದ್ಯಾರ್ಥಿಯ SATS ನಂಬರನ್ನು ಇಲ್ಲಿ ಎಂಟರ್ ಮಾಡ್ತೇನೆ. ಓಕೆ, ನಾನು ಈಗ ನಮ್ಮ ವಿದ್ಯಾರ್ಥಿ SATS ನಂಬರನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಅಭ್ಯರ್ಥಿಯ SATS ವಿವರಗಳನ್ನು ಖಚಿತಪಡಿಸಿ ಅಂತ ಬರುತ್ತೆ. ಇಲ್ಲೇನು ಕೊಟ್ಟಿದ್ದಾರೆ, ವಿದ್ಯಾರ್ಥಿ SATS ನಂಬರ್ ಇದೆ, ವಿದ್ಯಾರ್ಥಿ ಹೆಸರಿದೆ, ಅವಳ ಲಿಂಗ ಇದೆ. ಓಕೆ, ಜನ್ಮ ದಿನಾಂಕ, ತಂದೆಯ ಹೆಸರು, ತಾಯಿ ಹೆಸರು, ಶಾಲೆಯ ಡಯಾಸ್ ಕೋಡ್ ಇದೆ. ಅಂದರೆ ಈಗ ಪ್ರಸ್ತುತವಾಗಿ 5ನೇ ತರಗತಿಯಲ್ಲಿ ಯಾವುದು ಓದ್ತಿದ್ದಾರೆ ನೋಡ್ರಿ ಆ ಶಾಲೆಯ ಡಯಾಸ್ ಕೋಡ್ ಇದೆ. ಆಮೇಲೆ ಈಗ 5ನೇ ತರಗತಿಯಲ್ಲಿ ಏನು ಓದ್ತಿದ್ದಾರೆ ಆ ಶಾಲೆಯ ಹೆಸರಿದೆ. ಓಕೆ, ತರಗತಿಯಲ್ಲಿ ಕಲಿಯುವುದು 5ನೇ ತರಗತಿ, ಬೋಧನೆ ಮಾಧ್ಯಮ. ಈಗ ಸದ್ಯಕ್ಕೆ 5ನೇ ತರಗತಿಯಲ್ಲಿ ನಾನು ಅಪ್ಲೈ ಮಾಡುತ್ತಿರುವಂಥ ವಿದ್ಯಾರ್ಥಿ ಕನ್ನಡ ಮೀಡಿಯಮ್ ಇದೆ, ಹಾಗಾಗಿ ಕನ್ನಡ ಇದೆ. ಆಮೇಲೆ ಏನಂತ ಇದೆ ಅಂತಂದರೆ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಏನಿದೆ ಅಂತಂದರೆ ಪ್ರದರ್ಶಿಸಲಾದ ಮಾಹಿತಿ ಅಂತ ಕೇಳಿದ್ದಾರೆ. ಇದರ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನೀವು ಪ್ರದರ್ಶಿಸಿದ ಅಂದರೆ ಇಲ್ಲಿ ಏನು ನಿಮಗೆ ತೋರಿಸಿದ್ದಾರೆ ನೋಡಿ ಆ ಮಾಹಿತಿ ಕರೆಕ್ಟ್ ಇದ್ದರೆ ಅದನ್ನು ಸರಿಯಾಗಿದೆ ಅಂತ ಏನು ಟಿಕ್ ಮಾಡಿ. ಒಂದು ವೇಳೆ ತಪ್ಪಾಗಿದೆ ಅಂತ ಟಿಕ್ ಮಾಡಿದರೆ ನೀವು ಮುಂದೆ ಅರ್ಜಿಯನ್ನು ಸಲ್ಲಿಸಲಿಕ್ಕಾಗೋದಿಲ್ಲ. ಏನು ತಪ್ಪಾಗಿದೆ ಅಂತ ನೀವು ನೋಡಿಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಶಾಲೆಯ ಹೆಡ್ ಮಾಸ್ಟರನ್ನು, ಅಂದರೆ ಈಗ 5ನೇ ತರಗತಿ ಏನು ಓದ್ತಿದ್ದೀರಾ ಆ ಶಾಲೆ ಹೆಡ್ ಮಾಸ್ಟರನ್ನು ಸಂಪರ್ಕ ಮಾಡಿ. ಸರ್, ಈ ರೀತಿ ನಮ್ಮ SATSನಲ್ಲಿ ನಮ್ಮ ಮಾಹಿತಿ ತಪ್ಪಾಗಿದೆ ಅಂತ ಅವರಿಗೆ ಹೇಳಿ ಅದನ್ನು ಮೊದಲು ತಿದ್ದುಪಡಿ ಮಾಡಿಸ್ಬೇಕು. ಆ ತಿದ್ದುಪಡಿ ಆದ ನಂತರವೇ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕಂಟಿನ್ಯೂ ಮಾಡಬೇಕು. ಓಕೆ, ಸೊ ಸದ್ಯಕ್ಕೆ ಈಗ ನಾನು ನೋಡ್ತಿರುವ ಹಾಗೆ ನಮ್ಮ ವಿದ್ಯಾರ್ಥಿಯ ಒಂದು ಮಾಹಿತಿ ಎಲ್ಲ ಸಹ ಸರಿಯಾಗಿದೆ. ಸೊ ಹಾಗಾಗಿ ನಾನು ಸರಿಯಾಗಿದೆ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಏನು ಮಾಡ್ತೀನಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ ನಾನು ಈಗ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿಯೂ ಸಹ ವಿದ್ಯಾರ್ಥಿ SATS ನಂಬರ್ ಇದೆ, ಹೆಸರು ಇದೆ, ಆಮೇಲೆ ವಿದ್ಯಾರ್ಥಿಯ ಲಿಂಗ ಇದೆ. ಆಮೇಲೆ ಇಲ್ಲಿ ವಿಕಲಚೇತನರೇ ಅಂತ ಹೇಳಿದ್ದಾರೆ. ಅಂದರೆ ವಿದ್ಯಾರ್ಥಿ ಒಂದು ವೇಳೆ ಅಂಗವಿಕಲ ಆಗಿದ್ದರೆ, ಅಥವಾ ಹ್ಯಾಂಡಿಕ್ಯಾಪ್ ಆಗಿದ್ದರೆ, ವಿಶೇಷ ಚೇತನ ಇದ್ದರೆ ನೀವೇನು ಮಾಡಬೇಕು, ಇಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ಓಕೆ, ಎಸ್ ಅಂತ ಕೊಟ್ಟರೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ.
ಸೊ ಅದನ್ನು ನೀವು ಇಲ್ಲಿ ಚೂಸ್ ಫೈಲ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಪ್ರಮಾಣ ಪತ್ರವನ್ನು, ಅದು ಹೇಗೆ ಸೈಜ್ ಎಷ್ಟಿರಬೇಕಪ್ಪ ಅಂತಂದರೆ 300 KB ಒಳಗಡೆ ಇರಬೇಕು. ಅದನ್ನು ನೀವು ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಲೇಬೇಕು. ಓಕೆ, ನಾನು ಈಗ ಒಂದು ಅರ್ಜಿಯನ್ನು ಸಲ್ಲಿಸುತ್ತಿರುವಂತಹ ವಿದ್ಯಾರ್ಥಿ ವಿಕಲಚೇತನ ಇಲ್ಲ, ಸೊ ಹಾಗಾಗಿ ನಾನು ನೋನೇ ಇಡ್ತೀನಿ. ಓಕೆ, ಆಮೇಲೆ ಅಭ್ಯರ್ಥಿಯ ಜನ್ಮ ದಿನಾಂಕ ಇದೆ ಇಲ್ಲಿ, ಇದನ್ನು ಸಹ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಆ ನಂತರ ಹೀಗೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಓಕೆ, ನೆಕ್ಸ್ಟ್ 6ನೇ ಮೇನ್ ನೋಡೋಣ. ಅಭ್ಯರ್ಥಿಯು ಒಳಪಡುವ ಮೀಸಲಾತಿ ಅಂತ ಹೇಳಿದ್ದಾರೆ, ಅಂದರೆ ಅವರ ಜಾತಿ ಯಾವುದು ಅಂತ ಕೇಳಿದ್ದಾರೆ. ಇದನ್ನು ನೀವು ಒಂದು ತುಂಬ ಜಾಗರೂಕತೆಯಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಓಕೆ, ಸೊ ಮೊದಲನೇದಾಗಿ ಜನರಲ್ ಅಂತ ಇದೆ, SC ಅಂತ ಇದೆ, ST ಕ್ಯಾಟಗರಿ 1, 2A, 2B, 3A, 3B ಅಂತ ಇದೆ. ಸೊ ನಿಮ್ಮದು ಯಾವ ಜಾತಿ ಅಂತ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ನೋಡೋದಾದರೆ ಇಲ್ಲಿ ತಾಯಿಯ ಹೆಸರಿದೆ, ತಂದೆಯ ಹೆಸರು ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಈ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿದ ಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಂಖ್ಯೆ ನೀವು ಟೈಪ್ ಮಾಡಬೇಕಾಗತ್ತೆ. ಏನು RD ನಂಬರ್ ಅಂತ ಇರುತ್ತೆ ನೋಡಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಮೇಲೆ ಆ ಒಂದು RD ನಂಬರನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವೇನಾದರೂ SC ಅಥವಾ ST ವರ್ಗಕ್ಕೆ ಸೇರಿದ್ದಲ್ಲಿ ಈಗ ರೀಸೆಂಟಾಗಿ ತೆಗೆಸಿರುವಂತಹ ಏನು ಇದು ಆದಾಯ ಪ್ರಮಾಣ ಪತ್ರ ಅಥವಾ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಓಕೆ, ಸೊ ಈಗ ನಾನು ಇಲ್ಲಿ ಜಾತಿ ಮತ್ತು ಅಥವಾ ಆದಾಯ ಪ್ರಮಾಣ ಪತ್ರದ ನಂಬರನ್ನು ಎಂಟರ್ ಮಾಡ್ತೇನೆ. ನಾನೀಗ RD ನಂಬರನ್ನು ಸಹ ಎಂಟರ್ ಮಾಡಿದ್ದೇನೆ. ಹಾಗೆ ಇಲ್ಲಿ ತಾಯಿಯ ಹೆಸರು, ತಂದೆಯ ಹೆಸರಿದೆ, ಆಮೇಲೆ ಪೂರ್ಣ ವಿಳಾಸ ಇದೆ ಈ ಒಂದು ವಿದ್ಯಾರ್ಥಿಯದ್ದು, ಹಾಗೆ ಪಿನ್ ಕೋಡ್ ಸಹ ಇದೆ. ಆಮೇಲೆ ಇಲ್ಲಿ ಕೆಳಗಡೆ ಏನಿದೆ ಮೊಬೈಲ್ ನಂಬರ್ ಅಂತ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟು. ಯಾಕಂತಂದರೆ ನಿಮಗೆ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರಾ ಅದಕ್ಕೆ ನಿಮಗೆ SMS ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕಳಿಸ್ತಿರ್ತಾರೆ. ಹಾಗಾಗಿ ಈಗ ಚಾಲ್ತಿಯಲ್ಲಿರುವಂತಹ ಪಾಲಕರ ಮೊಬೈಲ್ ನಂಬರನ್ನೇ ಕೊಡಿ. ಆಮೇಲೆ ಒಂದು ಪರ್ಯಾಯ ಮೊಬೈಲ್ ನಂಬರ್, ಅಂದರೆ ಒಂದು ಆಲ್ಟರ್ನೇಟ್ ಮೊಬೈಲ್ ನಂಬರನ್ನು ಸಹ ನೀವು ಕೊಡಿ. ಓಕೆ, ಅಂದರೆ ಇಲ್ಲಿ ನೀಡಿರುವಂತಹ ಮೊಬೈಲ್ ನಂಬರ್ ಬಿಟ್ಟು ಬೇರೆ ನಂಬರನ್ನು ಕೊಡಿ. ಓಕೆ, ಒಂದು ವೇಳೆ ಈ ಮೊಬೈಲ್ ನಂಬರಲ್ಲಿ ಏನಾದರೂ ತೊಂದರೆ ಆದರೆ ಈ ಒಂದು ಕೆಳಗಡೆ ಅಂದರೆ ಇನ್ನೊಂದು ಆಲ್ಟರ್ನೇಟ್ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರ್ಗೆ ಮೆಸೇಜ್ಗಳು ಬರುತ್ತೆ. ಓಕೆ, ಆಮೇಲೆ ಈ ಕೆಳಗಡೆ ಕೊಟ್ಟಿರೋದು ನೋಡಿ, ಇಲ್ಲಿ ಮಾನ್ಯವಾದ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ, ಈ ಸಂಖ್ಯೆಗೆ ಎಲ್ಲ ಭವಿಷ್ಯದ ಸಂವಹನಗಳನ್ನು ಕಳಿಸಲಾಗುವುದು ಅಂತ ಹೇಳಿದರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು. ಈಗ ನಾನು ಸಹ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ತೇನೆ. ಸೊ ನಾನು ಈಗ ಪಾಲಕರ ಮೊಬೈಲ್ ನಂಬರ್ ಹಾಗೂ ಆಲ್ಟರ್ನೇಟ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ್ದೇನೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಶಾಲೆಯ ಡಯಾಸ್ ಕೋಡ್ ಸಿಗುತ್ತೆ, ಅಂದರೆ 5ನೇ ತರಗತಿಯಲ್ಲಿ ಯಾವ ಶಾಲೆಯಲ್ಲಿ ಓದ್ತಿದ್ದಾರೆ ಆ ಶಾಲೆಯ ಡಯಾಸ್ ಕೋಡ್ ಇರುತ್ತೆ. ಆಮೇಲೆ ಈಗ ಪ್ರಸ್ತುತವಾಗಿ 5ನೇ ತರಗತಿ ಓದುತ್ತಿರುವಂತಹ ಶಾಲೆಯ ವಿಳಾಸ ಸಹ ಇದೆ, ನೇಮ್ ಇದೆ. ಆಮೇಲೆ ಈಗ 5ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ರೆ ಕನ್ನಡ ಅಂತ ಇದೆ, ಇಂಗ್ಲೀಷ್ ಇತ್ತು ಅಂತಿದ್ರೆ ನಿಮ್ಮದು ಇಂಗ್ಲೀಷ್ ಅಂತ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಪ್ರಸ್ತುತ ಓದುತ್ತಿರುವ ಶಾಲೆಯ HM ಮೊಬೈಲ್ ಸಂಖ್ಯೆ ಅಂತ ಹೇಳಿದ್ದಾರೆ. ಅಂದರೆ ಈಗ 5ನೇ ತರಗತಿ ಯಾವ ಶಾಲೆಯಲ್ಲಿ ಓದ್ತಿದ್ದಾರೆ ನೋಡ್ರಿ, ಆ ಶಾಲೆಯ ಮುಖ್ಯೋಪಾಧ್ಯಾಯರ ಹೆಡ್ ಮಾಸ್ಟರ್ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಇದನ್ನು ಸಹ ನಾನೀಗ ಎಂಟರ್ ಮಾಡ್ತೇನೆ. ಓಕೆ, ನಾನೀಗ ಹೆಡ್ ಮಾಸ್ಟರ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ್ದೇನೆ. ಕೆಳಗಡೆ ನೋಡಿ, ನೀವು ಅರ್ಜಿ ಸಲ್ಲಿಸಲು ಬಯಸುವ ಆದರ್ಶ ಶಾಲೆಯನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಆದರ್ಶ ಶಾಲೆಗೆ ನಿಮಗೆ ಯಾವ್ದು ಬೇಕು ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಆಲ್ರೆಡಿ ನಮ್ಮ ಜಿಲ್ಲೆ ಯಾವುದಿದೆ ಅಂತ ಇಲ್ಲಿ ಬಂದಿರುತ್ತೆ, ತಾನೇ ನಮ್ಮ ತಾಲೂಕು ಯಾವುದಂತ ಬಂದಿರುತ್ತೆ. ಇಲ್ಲಿ ನಂತರ ನೀವು ಇಲ್ಲಿ ಶಾಲೆಯನ್ನು ಆಯ್ಕೆ ಮಾಡಬೇಕಾಗತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂತಂದರೆ, ಆಯ್ಕೆ ಮಾಡಲು ಯಾವುದೇ ಶಾಲೆ ಇಲ್ಲದಿದ್ದರೆ ಆಯ್ಕೆ ಮಾಡಿದ ಶೈಕ್ಷಣಿಕ ಬ್ಲಾಕ್ನಲ್ಲಿ ಆದರ್ಶ ಶಾಲೆ ಇಲ್ಲ ಅಂತ ಅರ್ಥ ಆಗುತ್ತೆ. ಓಕೆ, ಸೊ ಈಗ ನಾನು ಆದರ್ಶ ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನನಗೆ ಬೇಕಾಗಿರುವಂಥ ಆದರ್ಶ ಶಾಲೆಯನ್ನು, ಅಂದರೆ ನಮ್ಮ ತಾಲೂಕಿನಲ್ಲಿರುವಂಥ ಆದರ್ಶ ಶಾಲೆಯನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಓಕೆ, ಇದಾದ ನಂತರ ಇಲ್ಲಿ ವಸತಿ ಪ್ರಮಾಣ ಪತ್ರ ಸಂಖ್ಯೆ ಅಂತ ಇದೆ, ಅಂದರೆ ಡೊಮೈಸಿಲ್ ಸರ್ಟಿಫಿಕೇಟ್ ನಂಬರ್ ಅಂತ ಇದೆ. ಇದು ಯಾರಿಗೆ ಅಂತಂತಂದರೆ ವಿದ್ಯಾರ್ಥಿ 5ನೇ ತರಗತಿಯನ್ನು ಓದುತ್ತಿರುವ ಶಾಲೆಯ ತಾಲೂಕು ಮತ್ತು ಆದರ್ಶ ಶಾಲೆಯ ತಾಲೂಕು ಭಿನ್ನವಾಗಿದ್ದಲ್ಲಿ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಈಗ ನೀವು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಏನು ಆದರ್ಶ ವಿದ್ಯಾಲಯ ಇರುವಂತಹ ತಾಲೂಕು ಹಾಗೂ ಈಗ ಪ್ರಸ್ತುತವಾಗಿ ಈಗ ಸದ್ಯಕ್ಕೆ ಮಗು 5ನೇ ತರಗತಿಯನ್ನು ಓದುತ್ತಿರುವಂಥ ಶಾಲೆ ಬೇರೆ ತಾಲೂಕಿನಲ್ಲಿ ಇದ್ದರೆ, ಅಂದರೆ ನೀವು ಸೆಲೆಕ್ಟ್ ಮಾಡಿಕೊಂಡಿರುವಂಥ ಆದರ್ಶ ವಿದ್ಯಾಲಯ ಇರುವಂಥ ತಾಲೂಕು ಹಾಗೂ ಈಗ 5ನೇ ತರಗತಿಯಲ್ಲಿ ಓದುತ್ತಿರುವಂತಹ
ಏನು ಶಾಲೆ ಬೇರೆ ಬೇರೆ ತಾಲೂಕು ಆಗಿದ್ದರೆ ಆವಾಗ ಮಾತ್ರ ನೀವು ಈ ಒಂದು ವಸತಿ ಪ್ರಮಾಣ ಪತ್ರ ಸಂಖ್ಯೆಯನ್ನು ನಮೂದಿಸಬೇಕಾಗತ್ತೆ. ಓಕೆ, ಒಂದು ವೇಳೆ ನೀವು ಹೊರ ರಾಜ್ಯದವರು ಅಂದರೆ ಬೇರೆ ರಾಜ್ಯದಲ್ಲಿ 5ನೇ ತರಗತಿಯನ್ನು ಮಗು ವಿದ್ಯಾರ್ಥಿ ಓದ್ತಿದ್ದರೆ ಅದನ್ನು ಅವಾಗಲೂ ಸಹ ನೀವು ಈ ಒಂದು ಡೊಮೆಸಿಲ್ ಸರ್ಟಿಫಿಕೇಟ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ಈಗ ನಾನು ಇಲ್ಲಿ ಈ ಒಂದು ಪ್ರಮಾಣ ಪತ್ರ ಸಂಖ್ಯೆಯನ್ನು ನಾನು ಎಂಟರ್ ಮಾಡುವುದಿಲ್ಲ. ಯಾಕಂತಂದರೆ ನಾನು ಈಗ ಅಪ್ಲಿಕೇಶನ್ ಹಾಕುತ್ತಿರುವಂತಹ ವಿದ್ಯಾರ್ಥಿಯ ತಾಲೂಕು ಅಂದರೆ ಈಗ 5ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ತಾಲೂಕು ಮತ್ತು ಈಗ ನಾನು ಅಪ್ಲೈ ಮಾಡುತ್ತಿರುವಂತಹ ಆದರ್ಶ ವಿದ್ಯಾಲಯ ಇರುವಂತಹ ತಾಲೂಕು ಎರಡೂ ಸಹ ಸೇಮ್ ಇದೆ. ಹಾಗಾಗಿ ನಾನು ಇದನ್ನು ಎಂಟರ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಓಕೆ, ಸೊ ನಂತರ ಏನಿದೆ ಅಂತಂದರೆ ಇಲ್ಲಿ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಅಪ್ಲೋಡ್ ಮಾಡಿ ಅಂತ ಹೇಳಿದೆ. ಓಕೆ, ಅದು ಸೈಜ್ ಅವಾಗಲೇ ಹೇಳ್ದಂಗೆ 300 KB ಕಡಿಮೆ ಇರಬೇಕು. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲಿರುವಂತಹ ಗ್ಯಾಲರಿ ಅದು ಓಪನ್ ಆಗುತ್ತೆ. ಓಕೆ, ಸೊ ಈಗಾಗಲೇ ನೀವು ಸೈಜನ್ನು ಮಾಡ್ಕೊಂಡು ಇಟ್ಕೊಂಡಿರಬೇಕು 300 KB ಒಳಗಡೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಆ ಇಮೇಜ್ ನಂಬರ್ ಬರುತ್ತೆ. ಓಕೆ, ಸೊ ಇದಾದ ಮೇಲೆ ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಅಪ್ಲೋಡ್ ಮಾಡಿದಂತಹ ಒಂದು ಫೋಟೋ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ, ಇಲ್ಲಿ ಏನು ಹೇಳಿದಾರೆಪ್ಪ ಅಂತಂದರೆ ಅಪ್ಲೋಡ್ ಮಾಡಿದ ಫೈಲನ್ನು ವೀಕ್ಷಿಸಿ, ಅದು ಸರಿಯಾಗಿಲ್ಲದಿದ್ದರೆ ಫೈಲನ್ನು ಮತ್ತೆ ಆರಿಸಿ ಮತ್ತು ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ನೀವು ಅಪ್ಲೋಡ್ ಮಾಡಿದ್ದು ಕರೆಕ್ಟ್ ಇದೆಯೋ ಇಲ್ಲವೋ ಅಂತ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಬೇರೆದನ್ನು ಅಪ್ಲೋಡ್ ಮಾಡಿದರೆ ಮತ್ತೊಮ್ಮೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಸರಿಯಾದದನ್ನು ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ ಏನಿದೆ ಅಂತಂದರೆ ಇಲ್ಲಿ ವ್ಯಾಸಂಗ ಪ್ರಮಾಣ ಪತ್ರ ಅಪ್ಲೋಡ್ ಮಾಡುವುದು ಅಂತ ಹೇಳಿದ್ದಾರೆ. ಸೊ ಇದು ಯಾರಿಗೆ ಅಂತಂದರೆ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ. ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಈಗ ಮಗು 5ನೇ ತರಗತಿಯನ್ನು ಓದ್ತಿದ್ರೆ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ವ್ಯಾಸಂಗ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕು. ಅಂದರೆ ಈಗ ಹೊರ ರಾಜ್ಯದಲ್ಲಿ ಯಾವ ಸ್ಕೂಲ್ನಲ್ಲಿ ಆ ಮಗು ಕಲಿತಿದೆ ನೋಡಿ, ಆ ಸ್ಕೂಲ್ನಲ್ಲಿನೇ ಮಗು ಕಲಿತಿದೆ ಅಂತ ಹೇಳಿ ಒಂದು ಸ್ಟಡಿ ಸರ್ಟಿಫಿಕೇಟನ್ನು ಆ ಶಾಲೆಯ ಮುಖ್ಯೋಪಾಧ್ಯಾಯರು ಹೆಡ್ ಮಾಸ್ಟರ್ನಿಂದ ಒಂದು ಆ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕು. ಅದನ್ನು ಸಹ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಸೊ ಇದೆಲ್ಲ ಆದಮೇಲೆ ಡಿಕ್ಲೇರೇಷನ್ ಅಂತ ಏನಿದೆ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಏನಿದೆ ಪ್ರಿವ್ಯೂ ಅಂತ ಇದೆ, ಪೂರ್ವ ವೀಕ್ಷಣೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನೀವು ತುಂಬಿದಂತಹ ಎಲ್ಲ ಒಂದು ಏನು ಡೀಟೇಲ್ಸ್ ಇದೆ ಇಲ್ಲಿ ಬರುತ್ತೆ. ಅದನ್ನು ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಕೆಳಗಡೆ ಏನು ಮಾಡಿ ಸ್ಕ್ರೋಲ್ ಮಾಡಿ. ಓಕೆ, ನೀವು ಅಪ್ಲೋಡ್ ಮಾಡಿದಂಥ ಫೋಟೋ ಇಲ್ಲಿದೆ ಅದನ್ನ ಸರಿಯಾಗಿದೆಯಲ್ಲೋ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಏನು ಬರುತ್ತೆಪ್ಪ ಅಂತಂದರೆ ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾದ OTP ನಮೂದಿಸಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಏನು ನಿಮ್ಮ ಪಾಲಕರ ಮೊಬೈಲ್ ನಂಬರನ್ನು ಕೊಟ್ಟಿರ್ತಾರೆ ನೋಡಿ, ಅದನ್ನು ಏನು ಮಾಡಬೇಕು ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಆಮೇಲೆ ಇಲ್ಲಿ ಮೇಲ್ಗಡೆ ಏನೇನು ಡೀಟೇಲ್ಸ್ ಎಲ್ಲ ನೀವು ನೋಡ್ಕೊಂಡ್ರಿ ಅದೆಲ್ಲ ಸರಿ ಇದ್ದರೆ ಮಾತ್ರ ಇಲ್ಲಿ OTP ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇನ್ನೊಮ್ಮೆ ಹೇಳ್ತೇನೆ, ಈ ಎಲ್ಲ ಮೇಲ್ಗಡೆ ಇರುವಂತಹ ಡೀಟೇಲ್ಸ್ ಕರೆಕ್ಟ್ ಇದ್ದರೆ ಮಾತ್ರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ಅದೆಲ್ಲ ತಪ್ಪಾಗಿದ್ದು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿರಿ, ಬದಲಾವಣೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವೆಲ್ಲ ಕರೆಕ್ಟ್ ಇದ್ದರೆ ಮಾತ್ರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ಕರೆಕ್ಟ್ ಇಲ್ಲ ಅಂತಂದರೆ ಇಲ್ಲಿ ಮುಚ್ಚಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ಅರ್ಜಿಯನ್ನು ಹಾಕಿ. ಓಕೆ, ಸೊ ಪಾಲಕರ ಮೊಬೈಲ್ ನಂಬರ್ಗೆ ಬಂದಂತಹ OTP ಟೈಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಯುವರ್ ಅಪ್ಲಿಕೇಶನ್ ನಂಬರ್ ಈಸ್ ಅಂತ ಬರುತ್ತೆ. ಓಕೆ, ಈ ಒಂದು ಅಪ್ಲಿಕೇಶನ್ ನಂಬರನ್ನು ಒಂದು ಹಾಳೆಯಲ್ಲಿ ನೀವು ಬರೆದಿಟ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಮುಚ್ಚಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನೀವು ಇಲ್ಲಿ ನಿಮಗೆ ಕಾಣ್ತಿರುವ ಹಾಗೆ ಇದು ನಿಮ್ಮ ಫೈನಲ್ ರಿಸಿಪ್ಟ್ ಬಂದಿದೆ. ಓಕೆ, ಫೈನಲ್ ಅಕ್ನಾಲಜ್ಮೆಂಟ್, ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಈಗ ಇಲ್ಲಿ ಮೇಲ್ಗಡೆ ಕಾಣ್ತಿರುವಂತಹ ಈ ಸೇವ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ PDF ಅಂತ ಇದೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ PDF ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ
ಮೊಬೈಲ್ನಲ್ಲಿ ಅದು ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಈ ಡೌನ್ಲೋಡ್ ಆಗಿದ್ದನ್ನು ಒಂದು ಸಾರಿ ನೀವು ಪ್ರಿಂಟೌಟ್ ತೆಗೆದುಕೊಂಡು ಇಟ್ಕೊಳ್ಳಿ. ಓಕೆ, ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಹಾಕಿರುವಂತಹ ಫೈನಲ್ ಕಾಪಿ ಕನ್ಫರ್ಮೇಷನ್ ಪೇಜ್ ಡೌನ್ಲೋಡ್ ಆಗಿರುತ್ತೆ. ಇದನ್ನು ಒಂದು ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಳಿ. ಓಕೆ, ಕೆಳಗಡೆ ಇಲ್ಲಿ ನಿಮ್ಮ ಎಕ್ಸಾಮ್ ಯಾವಾಗಿದೆ ಅಂಥೇಳಿ ಎಲ್ಲ ಒಂದು ದಿನಾಂಕಗಳನ್ನು ಸಹ ಕೊಟ್ಟಿದ್ದಾರೆ. ಓಕೆ, ಸೊ ಇದಿಷ್ಟು ಹೇಗೆ ನೀವು ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಹಾಕುವುದು ಅಂತ ಆಯಿತು. ಓಕೆ, ಇಷ್ಟು ಮಾಡಿದರೆ ನೀವು ಅಪ್ಲಿಕೇಶನ್ ಹಾಕಿದ ಹಾಗೆ. ಆಮೇಲೆ ಇನ್ನೊಂದು ವಿಷಯ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಇದು ಸ್ವೀಕೃತಿಯಾಗಿದೆ ಮತ್ತು ಇದನ್ನು ಹಾಲ್ ಟಿಕೆಟ್ ಎಂದು ಪರಿಗಣಿಸಬಾರದು ಅಂತ ಹೇಳಿದ್ದಾರೆ. ಓಕೆ, ಅಂದರೆ ಇದು ಜಸ್ಟ್ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಒಂದು ಕನ್ಫರ್ಮೇಷನ್ ಪೇಜ್ ಮಾತ್ರ, ಇದು ಹಾಲ್ ಟಿಕೆಟ್ ಅಲ್ಲ. ಹಾಲ್ ಟಿಕೆಟನ್ನು ಅವರು ಬಿಟ್ಟಾಗ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು 5 ಮಾರ್ಚ್ 2026ರಂದು ಹಾಲ್ ಟಿಕೆಟನ್ನು ಬಿಡ್ತಾರೆ. ಹಾಗೆ ಎಕ್ಸಾಮು 15 ಮಾರ್ಚ್ 2026ರಲ್ಲಿ ಇದೆ. ಓಕೆ, ಸೊ ಇದು ಜಸ್ಟ್ ಕನ್ಫರ್ಮೇಷನ್ ಪೇಜು. ಸೊ ಹಾಲ್ ಟಿಕೆಟನ್ನು ಬಿಟ್ಟಾಗ ನೀವು ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಅಲ್ಲಿ ಹಾಕಿ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಹಾಲ್ ಟಿಕೆಟನ್ನು ಬಿಟ್ಟಾಗೂ ಸಹ ನಿಮಗೆ ವಿಡಿಯೋ ಮಾಡುವ ಮೂಲಕ ನಿಮಗೆ ಅದನ್ನು ತಿಳಿಸ್ತೇವೆ. ಓಕೆ, ಈ ಒಂದು ಶಾಲೆಗೆ ನೀವು ತಯಾರಿಯನ್ನು ನಡೆಸಿದರೆ ಈ ಹಿಂದೆ ಹೇಳಿದ ಹಾಗೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ನಾವು ನಿಮಗೆ ಆದರ್ಶ ವಿದ್ಯಾಲಯದ 2011ರಿಂದ 2025ರವರೆಗಿನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು, ಅದು ವಿತ್ ಕೀ ಆನ್ಸರ್ ಇರುವಂಥದ್ದನ್ನು, ಅಂದರೆ ಒಟ್ಟು 15 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ವಾಟ್ಸಪ್ ಮೂಲಕ ಕಳಿಸ್ತೇವೆ. ಓಕೆ, ಅಂದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತವಾಗಿರುವುದಿಲ್ಲ. ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿದ್ದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗಳ PDF ನಿಮಗೆ ವಾಟ್ಸಪ್ ಮೂಲಕ ಕಳಿಸುತ್ತೇವೆ. ಅದನ್ನು ನೀವು ಜೆರಾಕ್ಸ್ ಆದರೂ ಮಾಡ್ಕೊಳ್ಬೋದು, ಇಲ್ಲ ಹಾಗೆ ಮೊಬೈಲ್ನಲ್ಲಿ ಓದ್ಕೊಳ್ಬೋದು. ಓಕೆ, ಇದಿಷ್ಟು ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಅಂತಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.